ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಚಳ್ಳಕೆರೆಗೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆಯವರ ಹುಟ್ಟು ಬೆಳೆದಿರುವಂತಹ ಜಾಗ. ಇಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ನಾದಿನಿ ಮಂಜು ಅವರ ಗೃಹ ಪ್ರವೇಶ ಇದೆ, ಮನೆ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು, ನಮ್ಮ ಮನೆಯವರು, ಪ್ರಧಾನ್ ಕೂಡ ಇದ್ದಾನೆ ನಮ್ಮ ಜೊತೆಯಲ್ಲಿ. ನೋಡಿ, ಇನ್ನೇನು ಮನೆ ಹತ್ರ ಬಂದೇ ಬಿಟ್ವಿ. ರಂಗೋಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಕಿದ್ದಾರೆ ಅಂದರೆ ಫುಲ್ಲು ಕಲರ್ಫುಲ್ ಆಗಿದೆ. ನಾವು ಬರೋ ಅಷ್ಟೊತ್ತಲ್ಲಿ ಆಲೆ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಲೆ ಎಲ್ಲ ಹಾಲು ಉಗಿಸ್ಬಿಟ್ಟಿದ್ರು, ಆದರೆ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗಿತ್ತು. ಇನ್ನೇನು ನಾವು ಕೂಡ ಪೂಜೆಗೆ ಜಾಯ್ನ್ ಆದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಮನೆ ಕಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸಿರುತ್ತೆ. ಹಾಗೆ ಅವ್ರದ್ದು ಕೂಡ ಒಂದು ಕನಸಿತ್ತು, ಅದನ್ನು ನೆರವೇರಿಸ್ಕೊಂಡಿದ್ದಾರೆ. ಮೇನ್ ಅಟ್ರಾಕ್ಷನ್ನು ದೇವ್ರ ಮನೆ ಆಗಿದೆ. ಆ ದೇವ್ರದ್ದು ಎಷ್ಟು ಜಾಗ ದೊಡ್ಡದಿದೆ, ಅಷ್ಟು ದೊಡ್ಡದಾಗಿ ತುಳಜಾ ಭವಾನಿ ಫ್ರೇಮ್ ಹಾಕ್ಸ್ಬಿಟ್ಟಿದ್ದಾರೆ. ಅದರಲ್ಲೂ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಅಂದರೆ, ನಾನು ದೇವ್ರ ಮನೆ ಆಪೋಸಿಟೇ ಕೂತಿರೋದ್ರಿಂದ ಪದೇ ಪದೇ ದೇವ್ರ ಕಡೆನೇ ತಿರುಗಿ ನೋಡ್ತಾ ಇದ್ದೆ. ನನಗೆ ಈ ಕಡೆ ಇವರು ಪೂಜೆ ಮಾಡೋ ಗಮನನೇ ಇರಲಿಲ್ಲ. ಸತ್ಯನಾರಾಯಣ ಪೂಜೆಯಲ್ಲಿ ನಮ್ಮ ನಾದಿನಿ ಗಂಡ ಹಾಗೆ ಇಬ್ಬರು ಮಕ್ಕಳು ಕೂಡ ತುಂಬ ಭಕ್ತಿ ಭಾವದಿಂದ ಪೂಜೆನ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ಬಂದಿರೋವಂತಹ ಪುರೋಹಿತರು ತುಂಬ ಚೆನ್ನಾಗಿ ಪೂಜೆನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತಮಾಷೆಯಿಂದ ತಾವು ಮಾಡ್ತಾ ಇರೋ ಪೂಜೆಯ ಫಲ ಹೇಗಿರುತ್ತೆ, ಅದು ಯಾರೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿದರೆ ಹೇಗೆಲ್ಲ ಅದಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ತಮಾಷೆಯಿಂದ ಎಲ್ಲ ವಿವರವಾಗಿ ತಿಳಿಸ್ತಾ ಇದ್ರು. ಯಾಕಂದರೆ ನಾನು ತಮಾಷೆ ಮಾಡ್ತೀನಿ ಅಂದರೆ ನೀವೆಲ್ಲ ಬೋರ್ ಆಗಿಬಿಡ್ತೀರಾ ಕತೆ ಕೇಳ್ತಾ ಅಂತ ಹೇಳಿಬಿಟ್ಟು ಮಧ್ಯ ಕಾಮಿಡಿ ರೀತಿ ಮಿಕ್ಸ್ ಮಾಡಿ ಸ್ಟೋರಿನ ಹೇಳ್ತಾಯಿದ್ರು. ಹೀಗೆ ಮಾಡಿ ಹೇಳೋದ್ರಿಂದ ನಮಗೆ ಸ್ಟೋರಿ ಎಷ್ಟು ಚೆನ್ನಾಗಿ ನೆನಪಿತ್ತು ಅಂದರೆ, ನಾನು ಎಷ್ಟೋ ಸಲ ಸತ್ಯನಾರಾಯಣ ಸ್ವಾಮಿಯ ಕಥೆಗಳನ್ನು ಹಾಗೆ ಪುರಾಣಗಳನ್ನು ಕೇಳಿದ್ದೀನಿ. ಆದರೆ ಇವರು ನನಗೆ ಎಕ್ಸ್ಪ್ಲೈನ್ ಮಾಡಿದ ಅಷ್ಟು ರೀತಿಯಲ್ಲಿ ಬೇರೆಯವ್ರದ್ದು ಯಾವತ್ತೂ ನನಗೆ ಅರ್ಥ ಆಗಲಿಲ್ಲ. ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಆಲ್ರೆಡಿ ಹಾಲು ಉಗಿಸ್ಬಿಟ್ಟಿದ್ದಾರೆ ನೋಡಿ ಅಡುಗೆ ಮನೆಯಲ್ಲಿ. ಹಾಲು ಉಗಿಸೋ ಟೈಮಲ್ಲಿ ನಾನು ಇದ್ದಿದ್ದರೆ ತುಂಬ ಚೆನ್ನಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ ಹಾಲು ಉಕ್ಕೋದನ್ನು. ಅಡುಗೆ ಮನೆಯಿಂದ ಈ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಲಲ್ಲಿ. ಈ ಪಾರ್ಟಿಷನ್ ಇದೆ ಅಲ್ವಾ, ಕಿಚನ್ನಿಂದ ಮತ್ತು ಹಾಲಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಟಿಷನ್ನು. ಇತ್ತೀಚೆಗಂತೂ ಮಾಡ್ಯುಲರ್ ಕಿಚನ್ನು ಎಲ್ಲ ಕಡೆ ಸರ್ವೇ ಸಾಮಾನ್ಯ ಆಗಿದೆ. ಇವರು ಕೂಡ ಮಾಡ್ಯುಲರ್ ಕಿಚನ್ನೇ ಮಾಡಿಸಿದ್ದಾರೆ. ಕಿಚನ್ನಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಲಿಂದು. ಆ ಹ್ಯಾಂಗಿಂಗ್ ಲೈಟು ಹಾಗೆ POP ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ಮನೆ ಸಿಂಪಲ್ ಆದರೂ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮನೆ. ಪುಷ್ಪ, ಏನು ಮಾಡ್ತಿದ್ದೀಯ ಪುಷ್ಪ? ನಾನು ಪಾಯಸ ಅಲ್ಲೇ ಸತ್ಯನಾರಾಯಣ ಪ್ರಸಾದ ಪಾಯಸ ಮಾಡಿದ್ದೇನೆ. ಇಲ್ಲಿ ನೋಡಿ ನಮ್ಮ ಆಂಟಿ ರತ್ನ ಆಂಟಿ, ಇವರು ನನಗೆ ಅತ್ತೆ ಆಗಬೇಕು. ಹಾಗೆ ಪುಷ್ಪ ಕೂಡ ಇದ್ದಾಳೆ. ಪುಷ್ಪ ನಮ್ಮ ಮೈದ್ನನ ವೈಫು, ನನಗೆ ತಂಗಿ ಆಗಬೇಕು. ಅವಳೆಲ್ಲ ಬೌಲ್ ಇಡ್ತಾ ಇದ್ದಾಳೆ. ನಮ್ಮ ಆಂಟಿ ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ಎಲ್ಲ ಹಾಕ್ತಾ ಇದ್ದಾರೆ. ಎಷ್ಟು ಟೇಸ್ಟಿಯಾಗಿತ್ತು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ, ಫುಲ್ಲು ತುಪ್ಪದಲ್ಲೇ ಮಾಡಿಬಿಟ್ಟಿದ್ದಾರೆ. ತುಪ್ಪ ತೇಲ್ತಾ ಇದೆ. ನಾನು ಪುಷ್ಪಂಗೆ ತಮಾಷೆ ಮಾಡ್ತಾ ಇದ್ದೀನಿ. ಅವಳು ಕೇಸರಿ ಬಾತು ಪಾಯಸ ಅಂತ ಏನೇನೋ ಹೇಳ್ತಾ ಇದ್ಲು. ಅದಕ್ಕೆ ಇದು ಪಾಯಸ ಏನೇ, ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಕಣೆ ಅಂತ ಅಂದೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮತ್ತು ಕತೆ ಎಲ್ಲ ಸಂಪೂರ್ಣವಾಗಿ ನೆರವೇರಿದೆ. ಈಗ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಗಂಡನಾದವರು ಹೆಂಡತಿಗೆ ಹೂವು ಮುಡಿಸಿ ಹಾಗೆ ಹಣೆಗೆ ಕುಂಕುಮ ಇಡಿ, ಕೆನ್ನೆಗೆ ಅರಿಶಿನ ಹಚ್ಚಿ ಅಂತ. ನೋಡಿ, ಮುತ್ತೈದೆ ಆದವರಿಗೆ ಇದೊಂದು ಸೌಭಾಗ್ಯ. ಪ್ರತಿ ಒಂದು ಪೂಜೆ ಹಾಗೆ ಯಾವುದೇ ಕಾರ್ಯಕ್ರಮ ನಡೆದಾಗ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ ಅನ್ನೋದು. ಹಾಗೆ ಸ್ವಾಮೀಜಿಗಳಿಗೆ ಅವರು ಗಂಡ ಹೆಂಡತಿ ಕಾಲಿಗೆ ನಮಸ್ಕಾರ ಮಾಡಿ ಫಸ್ಟು ತೀರ್ಥ ಅವರು ಸ್ವೀಕಾರ ಮಾಡ್ತಾರೆ. ಪಂಚಾಮೃತನ ಸ್ವೀಕಾರ ಮಾಡಿಬಿಟ್ಟು ನೆಕ್ಸ್ಟು ಮಕ್ಕಳು ಕಾಲಿಗೆ ನಮಸ್ಕಾರ ಮಾಡಿ ಪಂಚಾಮೃತ ಸ್ವೀಕಾರ ಮಾಡಿ ಅವರಿಂದ ಪ್ರಸಾದನ ಹಂಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಸುಮಾರು ಕಡೆ ಕೇಳಿದ್ದೀನಿ, ಸತ್ಯನಾರಾಯಣ ಸ್ವಾಮಿಯ ಪೂಜೆ ನಡೀತಾ ಇರೋ ಜಾಗದಲ್ಲಿ ಪ್ರಸಾದನ ನಾವು ಯಾವಾಗಲೂ ಕೇಳಿ ಪಡಿಬೇಕು, ಕೇಳಿಬಿಟ್ಟು ಸ್ವೀಕಾರ ಮಾಡಬೇಕು. ಅಕಸ್ಮಾತ್ ಅವ್ರು ಕೊಡೋದು ಮರೆತರೂ ಕೂಡ ನಾವು ಬಾಯಿ ಬಿಟ್ಟು ಕೇಳಿಬಿಟ್ಟು ಪ್ರಸಾದನ ತಿನ್ನಬೇಕು ಅನ್ನೋದು. ಯಾಕಂದರೆ
ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಕೇಳೋದು ಹಾಗೆ ಪೂಜೆಯಲ್ಲಿ ಭಾಗಿಯಾಗೋದು ಎಷ್ಟು ಮುಖ್ಯ ಇದೆಯೋ ಅಷ್ಟೇ ಮುಖ್ಯವಾದದ್ದು ಪ್ರಸಾದ ಸ್ವೀಕಾರ ಮಾಡೋದು ಇದೆ. ನೀವು ಒಂದು ವೇಳೆ ಅವ್ರು ಮಾಡಿರುವಂತಹ ಅಡುಗೆ ತಿನ್ನದೆ ಹೋದರೂ ಪರವಾಗಿಲ್ಲ, ಸತ್ಯನಾರಾಯಣ ಸ್ವಾಮಿಯಲ್ಲಿ ನೈವೇದ್ಯವಾಗಿ ಇಟ್ಟಿರ್ತಾರಲ್ವ, ರವೆಯಿಂದ ಮಾಡಿರುವಂತಹ ಕೇಸರಿಬಾತು ಅದನ್ನು ಮಾತ್ರ ಖಂಡಿತವಾಗಿ ಯಾರೂ ಕೂಡ ಮಿಸ್ ಮಾಡ್ದಲೆ, ಅವರು ಕೊಡೋದು ಮಿಸ್ ಆದರೂ ಪರವಾಗಿಲ್ಲ, ಜನ ಜಾಸ್ತಿ ಇದ್ದಾಗ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನೀವು ಕೇಳಿಬಿಟ್ಟು ಆ ಪ್ರಸಾದನ ಸ್ವೀಕಾರ ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನೀವು ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಸುಮಾರು ಸಲ ಸ್ವಾಮೀಜಿಗಳು ಹೇಳೋದನ್ನು ನಾನು ಕೇಳಿದ್ದೀನಿ. ಪೂಜೆ ಎಲ್ಲ ಆದ ನಂತರ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮಾರು 1-1.5 ಗಂಟೆ ಆಗಿತ್ತು ಆಲ್ರೆಡಿ. ಎಲ್ಲರಿಗೂ ಹಸಿವಾಗ್ತಾ ಇದೆ, ಅದಕ್ಕೋಸ್ಕರ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲ ನಮ್ಮ ರಿಲೇಟಿವ್ಸ್ ಕೂತಿದ್ದಾರೆ. ಏನಪ್ಪ ಹೆಸರು? ಬಿಡ ಬಾಬು. ಬಾಬು ಅಲ್ಲೇ ಬಿಡ ಸೇರಿಸ್ಕೊಂಡ್ಬಿಟ್ಟ. ಯಾವ ಊರು? ಒಳ್ಳೆ ರಾಜಸ್ಥಾನಿ ಕಣ್ಣಂಗೆ ಕಾಣ್ತಾ ಇದೆಯಾ ನನಗೆ. ಇದೇ ಬಿಸ್ನೆಸ್ಸಾ? ಚೆನ್ನಾಗಿ. ಹೆಂಗೆ? ನಮ್ದೊಂದು ಮನೆ ಇನಾಗ್ರೇಷನ್ ಇದೆ, ಹೆಂಗಪ್ಪ ಅಂದೆ ಸರ್? 10 ರೂಪೀಸ್ ಒಂದು ಬೀಡ. 10? ಹೌದೇನೋ, ಒಂದು ಬೀಡ 10 ರೂಪೀಸ್. ಯಾವ್ಯಾವ ಥರ ಬೀಡ ಮಾಡ್ತೀಯಾ ಸರ್? ಮಗೈ ಇದೆ, ನವರತ್ನ ಇದೆ, ಹಾಂ, ಮತ್ತು ಖರ್ಜೂರ ಬೀಡ ಇದೆ. ಹೌದೇನು? ಸ್ಪೆಷಲ್ ಖರ್ಜೂರ, ನವರತ್ನ ಸ್ಪೆಷಲ್. ಹಾಂ 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 ಮತ್ತು ಮಗೈ, ಹಾಂ ಗೋಡಿ ಮಗೈ ಇದೆ. ಹಾಂ ಹಾಂ. ಒಬ್ಬ ಅಸಿಸ್ಟೆಂಟ್ ಏನಾದರೂ ಬೇಕಾದ್ರೆ ಹೇಳಿ, ಇಲ್ಲಿ ಭಾಳ ಜನ ಇದ್ದಾರೆ, ನಾನು ಹಿಂದೆ ಮುಂದೆ. ನಾನೇ ಮಾಡ್ತೀನಿ ಸರ್. ಹೌದಾ? ಈ ಬೀಡ ಮಾಡೋರು ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿ ಎಲ್ಲರನ್ನು ಸೆಳೀತಾ ಇದ್ರು ಅಂದರೆ, ನಮ್ಮ ಮನೆಯವ್ರು ಹೋಗಿ ತಮಾಷೆಗೆ ಅವರನ್ನು ಮಾತಾಡಿಸ್ತಾ ಇದ್ರು. ಅದಕ್ಕೆ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಫುಲ್ಲು ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನಮ್ಮ ಚಳ್ಳಕೆರೆ ಊಟ ಎಷ್ಟು ರುಚಿಯಾಗಿರುತ್ತೆ ಅಂದರೆ, ನಾನು ಕೂಡ ಚಳ್ಳಕೆರೆಯಲ್ಲಿ ಸುಮಾರು 12 ವರ್ಷ ಇದ್ದೀನಿ. ನನ್ನ ಬಾಲ್ಯ ಆಲ್ಮೋಸ್ಟ್ ಚಳ್ಳಕೆರೆಯಲ್ಲೇ ಕಳೆದಿರೋದ್ರಿಂದ ನನಗೆ ಚಳ್ಳಕೆರೆ ಅಂದರೆ ಅದೊಂಥರ ತವ್ರ ಮನೆ ಇದ್ದ ಹಾಗೆ ನನಗೆ. ನಮ್ಮ ತಂದೆಯವರು ವರ್ಕ್ ಮಾಡ್ತಾ ಇದ್ದಾಗ ನಾವು ಚಳ್ಳಕೆರೆಯಲ್ಲೇ ಸ್ಕೂಲಿಗೆ ಎಲ್ಲ ಹೋಗಿದ್ದು. ಹಾಗಾಗಿ ನನಗೆ ಚಳ್ಳಕೆರೆ ಅಂದರೆ ಏನೋ ಒಂಥರ ವಿಶೇಷವಾದಂಥ ಪ್ರೀತಿ. ಎಲ್ಲೇ ಆಗಲಿ ಶುಭ ಕಾರ್ಯಗಳು ನಡೀತಾ ಇದೆ, ಗೃಹ ಪ್ರವೇಶ ಆಗಲಿ, ನಾಮಕರಣ ಆಗಲಿ, ಇಂಥ ಜಾಗದಲ್ಲಿ ಮಂಗಳಮುಖಿಯರು ಆಗಮಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಹಾಗೆ ಇವರು ಕೂಡ ಇಲ್ಲಿ ಬಂದರು. ಒಳಗಡೆ ಇದು ಕೆಳಗಡೆ ಮನೆ, ಇದು ರೆಂಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ಹೋಮ ನಡೆದಿದೆ. ಮೇಲ್ಗಡೆ ಮನೆ ಅವರಿರೋದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಹೇಗಿದೆ ಮನೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಸಿಂಪಲ್ ಆಗಿದ್ದರೂ ಕೂಡ ಯಾವುದೇ ಫೆಸಿಲಿಟಿಗೂ ಏನೂ ಕೊರತೆ ಇಲ್ದಂಗೆ ಅದ್ಭುತವಾಗಿ ಕಟ್ಟಿಸಿದ್ದಾರೆ. ಇವರು ನಮ್ಮ ನಾದಿನಿಯವರ ತಾಯಿ, ನನಗೂ ಕೂಡ ಅತ್ತೆ ಆಗಬೇಕು. ಹಾಗೆ ಮೇಲ್ ಬಂದರೆ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ, ಗಂಡ ಹೆಂಡತಿಗೆ ವಿಶ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಮನೆ ಕಟ್ಟಿದ್ದೀರಾ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಗಂಡ ಹೆಂಡತಿಗೆ. ನಾವು ಕೂಡ ಅವರಿಗೆ ವಿಶ್ ಮಾಡಿದ್ವಿ. ತುಂಬ ಖುಷಿ ಆಯಿತು ಮನೆ ನೋಡಿ. ನಮ್ಮದು ಒಂದು ಆಸೆ ಇದೆ, ನಾವು ಕೂಡ ಮನೆ ಕಟ್ಟಬೇಕು ಅನ್ನೋದು. ಯಾವಾಗ ನೆರವೇರುತ್ತೆ ನೋಡಬೇಕು. ಆದಷ್ಟು ಬೇಗ ನಾವು ಕೂಡ ಒಂದು ಪುಟ್ಟ ಮನೆ ಕಟ್ಕೋಬೇಕು ಅನ್ನೋದು. ಆ ಭಗವಂತ ಯಾವಾಗ ಆದಷ್ಟು ಬೇಗ ನಮ್ಮ ಆಸೆನೂ ಕೂಡ ನೆರವೇರಿಸ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ ಕಾತುರದಿಂದ. ನೋಡೋಣ ಯಾವಾಗ ನಮ್ಮ ಭಾಗ್ಯದಲ್ಲೂ ಮನೆ ಕಟ್ಟೋ ಯೋಗ ಬರುತ್ತೆ ಅನ್ನೋದು. ನೋಡಿ, ಪ್ರತಿಯೊಬ್ಬರು ಕೂಡ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರೇ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಹತ್ರ, ಪೂಜೆ ಮಾಡಿರೋ ಜಾಗದ ಹತ್ರ, ಹಾಗೆ ಇಬ್ಬರು ದಂಪತಿಗಳ ಹತ್ರ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಬಂದಿರೋ ಅಂತಹ ಎಲ್ಲ ರಿಲೇಟಿವ್ಸು. ಹಾಗೆ ಪ್ರಸಾದ ಸ್ವೀಕಾರ ಮಾಡಿಬಿಟ್ಟು ಎಲ್ಲ ಮನೆಗಳನ್ನು ನೋಡ್ತಾ ಇದ್ದಾರೆ, ಹೇಗೆ ಕಟ್ಟಿದ್ದಾರೆ ಅನ್ನೋದು. ಪ್ರತಿಯೊಬ್ಬರಿಗೂ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವ, ಮನೆ ಹೇಗೆ ಕಟ್ಟಿದ್ದಾರೆ, ಏನೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಹಾಗೆ ಹೊಸತನ ಏನಿದೆ ಇವ್ರ ಮನೆಯಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಒಂಥರ ಮನೆ ಅಂದರೆ ಕುತೂಹಲವಾದಂತಹ ವಿಚಾರ. ಹಾಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಫೋಟೋ ತೆಗೆಸ್ಕೊಳ್ಳೋರು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಇನ್ನೇನು ನಾವು ಹೊರಡೋ ಟೈಮ್ ಹತ್ತಿರ ಬಂತು. ಯಾಕಂದರೆ ಮಗಳನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ವಿ, ಮಗನ್ನ ಮಾತ್ರ ಕರ್ಕೊಂಬಂದಿದ್ವಿ. ಅದಕ್ಕೋಸ್ಕರ ನಾವು ಫಂಕ್ಷನ್ ಮುಗಿಸ್ಕೊಂಡು ದಾವಣಗೆರೆಗೆ ತೆರಳ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.